ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ ಇವೆಲ್ಲ ಕೇವಲ ರೋಲ್ ಕಾಲ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ₹1 ಪ್ರಗತಿ ಇಲ್ಲ, ₹1 ಡೆವಲಪ್ಮೆಂಟ್ ಆಗ್ತಕ್ಕಂಥ ತಂದಿಲ್ಲ. ಇವತ್ತು ಕಾಂಟ್ರಾಕ್ಟ್ಗಳು ಯಾವ ರೀತಿ ಹೋಗಿದ್ದಾರೆ ಅಂದರೆ ನಿಮ್ಗೆ ಹೇಳ್ತೀನಿ. ಇವತ್ತು ಆಯ್ತಪ್ಪ, ಯಾವುದೋ ಒಂದು ₹500 ಕೋಟಿ ಬರ್ತದೆ, 10 ಕೋಟಿ 10 ಕೋಟಿ ಮಾಡಿ ಇಲ್ಲಿನ ಲೋಕಲ್ ಕಾಂಟ್ರಾಕ್ಟರ್ ಕೊಡಲಿ, ನಮಗೆ ಬೇಡ್ರಿ. ಆ ಕಾಂಗ್ರೆಸ್ ಕಾಂಟ್ರಾಕ್ಟ್ಗಳು ಕೊಟ್ಕೊಳ್ಳಿರಿ. 500 ಎಕರೆ ಯಾರೋ ಒಬ್ಬನ ಹೆಸರು ನಿಂತ್ಕೊಂಡು ಇವ್ರು ಅಣ್ತಮ್ಮದೇ ಮಾಡ್ಕೊಬಿಟ್ರೆ ಕಾಂಟ್ರಾಕ್ಟ್ರುಗಳೆಲ್ಲ ಏನಾಗಬೇಕ್ರಿ? ಸತ್ತೋಗಿದ್ದಾರೆ. ಇವತ್ತು ಯಾವ್ಯಾವ ರೀತಿ ಅಕ್ರಮ ನಡೀತಾ ಇದೆ ಅಂದರೆ ಗಣಿಗಾರಿಕೆ ಕೊಡೋದಕ್ಕೆ ಪುಟ್ಟ ಜನರು ಚೆನ್ನಾಗಿ ಗೊತ್ತಿರ್ತದೆ. ಇದೆಲ್ಲ ಪರ್ಟಿಕ್ಯುಲರ್ ಪರ್ಪಸ್ ಕೊಡ್ತಾರೆ, ಯಾವುದೋ ಹೈವೇ ಮಾಡೋದಕ್ಕೆ, ಯಾವುದೋ ಏರ್ಪೋರ್ಟ್ ಮಾಡೋದಕ್ಕೆ ಅಂತ. ಇವರು ಇವತ್ತು ಪ್ರೈವೇಟ್ ಮನೆ ಕಟ್ಕೊಳ್ಳೋಕ್ಕೆ, NREGNL ಮಾಡೋಕ್ಕೆ, PRDL ಮಾಡೋಕ್ಕೆ, PWD ಮಾಡೋಕ್ಕೆ ಎಲ್ಲ ಉಪಯೋಗಿಸ್ಕೊಂಡು ಇವತ್ತು ಈ ಸಂಪತ್ತನ್ನು, ಖನಿಜ ಸಂಪತ್ತನ್ನು ಲೂಟಿ ಹೊಡಿತಾ ಇದ್ದಾರೆ. ನಾನು ಅವತ್ತು ಮೊನ್ನೆ ಫೋನ್ ಮಾಡಿ ಕೇಳ್ತೀನಿ, ತಹಸೀಲ್ದಾರ ನಾನು ರಜಾಕ್ಕೆ ಹೋಗಿದ್ದೀನಿ ಅಂತ ಹೇಳ್ತಾರೆ. DC ಸರ್ ನನಗೆ ಬೆಳಿಗ್ಗೆ ಗೊತ್ತಾಯಿತು ಅಂತಾರೆ, 2 ದಿವಸ ಹಿಂದೆ ಆಕ್ಸಿಡೆಂಟ್ ಆಗಿದೆ. ಆ ಜಿಯಾಲಜಿಸ್ಟ್ ಕೇಳಿದ್ರೆ ML ಸಾರ್ ಇಲ್ಲಿಗಲ್ಲು ಸರ್, ಹೋದ ವರ್ಷನೇ ಕೇಸ್ ಹಾಕ್ಬಿಟ್ಟಿದ್ದೀನಿ, FIR ಹಾಕ್ಬಿಟ್ಟು ಅಂತ ಹೇಳ್ತಾರೆ. ನಾವು ಆ ಗಣಿಗಾರಿಕೆ ಕೇಳಿದ್ರೆ ಯಾರೇನು ಮಾಡ್ತಾರೆ ಬಿಡ್ರಿ, ಅವ್ರ ಯಜಮಾನ್ರು ಬಂದು ವಸೂಲಿ ಮಾಡ್ತಾರೆ. ಯಾರೋ ನನ್ನ ಹೆಸರು ಕೃಷ್ಣಮೂರ್ತಿನೇ, ಯಾರು ಮಂಜುನಾಥ ಬಂದು ವಸೂಲಿ ಮಾಡ್ತಾರೆ. ಸರ್ ನಮ್ಮಲ್ಲಿ ಏನಾಗಿದೆ ಅಂದರೆ ಇಲ್ಲಿಗೆಲ್ಲ ಮಾಡ್ತೀಯ ವಾರಕ್ಕೆ 1 ಲಕ್ಷ, ಲೀಗೆಲ್ಲ ಮಾಡ್ತೀಯ ವಾರಕ್ಕೆ 50,000. ನಾನು ಅದನ್ನೇ ಹೇಳೋದು, ವಾರಕ್ಕೆ ಕಲೆಕ್ಷನ್ ಹೆಂಗೆ ಮಾಡ್ತಾವ್ರೆ ಅಂತಕ್ಕಂಥದ್ದನ್ನ. ಕುಮಾರಸ್ವಾಮಿ ಇದು ಏನು ನಡೀತಾ ಇದೆ? ಇದು ಆಡಳಿತ ಅಂತ ನೀವು ಹೇಳ್ತೀರಾ? ಅದನ್ನ ಯಾರು ಪ್ರಶ್ನೆ ಮಾಡೋದೇ ಬೇಡವಾ? ಯಾರಾದರೂ ಪ್ರಶ್ನೆ ಮಾಡಿದ್ರೆ ಆಗಲೇ ಅವ್ರ ಮೇಲೆ ಆಲೆ ಎಲ್ಲ ರೀತಿಯ ಇದನ್ನೂ ಮಾಡ್ತಕ್ಕಂಥದ್ದು. ಮಾಡಲಪ್ಪ ಸರ್, ನಾವು 2 ಸರಿ ಶಾಸಕರಾಗಿದ್ದೀವಿ, 4 ಸರಿ 5 ಸರಿ ಆಗಿರೋರು ಇದ್ದಾರೆ. ಇಷ್ಟ ಇದೆ ಅವ್ರ ಅನುಭವ ತಗೊಳ್ಳಿ. ನನ್ನಂತ ಅವ್ರು ಕರೆದು ನಾವು ಹೋಗೋದಿಲ್ಲ. ಮಾಡರ್ನೈಸೇಷನ್ ತಗೊಂಡಿದ್ದಾರೆ. ಯಾರೊಬ್ಬರು ನೀನು ಪ್ರಶ್ನೆ ನನ್ನೇ ಕೇಳ್ತೀಯಲ್ಲ, ಹೇಳ್ತೀನಿ. ನಾನು ದಾಖಲೆಗಳು ತಂದಿದ್ದೀವಿ, ಸಂದರ್ಭ ಇಲ್ಲ ಅಂದರೆ ಇವೆಲ್ಲ ತಂದಿದ್ದೀನಿ. ಗಣಿಗಾರಿಕೆ ಈಗ ಈ ತುರುವೇಕೆರೆಯಿಂದ ನಾಗಮಂಗಲ ಮಾಡರ್ನೈಸೇಷನ್ ಮಾಡಬೇಕು ಅಂತ ತಂದಿದ್ದಾರೆ. ನನ್ನ ಪ್ರಕಾರ ₹150 ಕೋಟಿ ವರ್ಕು, ₹550 ಕೋಟಿ ಗೊತ್ತಲ್ಲ. ಮರುಮ್ನ ನಾನು ಚಾಮರಾಜಪೇಟೆಯಿಂದ ತರ್ತೀನಿ, ಆ ಹಿಂದಗಡೆ CS ಇದಾಕೋದನ್ನ ಅಲ್ಲಿಂದ ತರ್ತೀನಿ, ಇಲ್ಲಿಂದ ತರ್ತೀನಿ ಅಂತ ಇದೆಲ್ಲ ಕುಶನ್ ಇಟ್ಕೊಂಡು ಮಾಡ್ಕೊಂಡು ಹೋಗಿ ಗೊತ್ತಿದೆ. ಮುಂದಿನ ದಿವಸ ಅದೆಲ್ಲ ಬಿಡುಗಡೆ ಮಾಡ್ತೀವಿ. ನನ್ನ ಪ್ರಶ್ನೆ ಅದು ಯಾವುದೇ ಬರಲಪ್ಪ, ಅದೇ ನೀವು ಲೋಕಲ್ ಕಾಂಟ್ರಾಕ್ಟರ್ಗಳು ನಮ್ಗೆ ಬೇಡ ರೀ. ನಮ್ಮ ಪಾರ್ಟಿಯವ್ರು ಇವಾಗ ಟೆಂಡರ್ನೇ ಆಗ್ತಾಯಿಲ್ಲ. ಯಾರೊಬ್ಬರು ಗುತ್ತಿಗೆದಾರರು ಅವ್ರ ಪಾರ್ಟಿಯವ್ರು ಕೊಟ್ಕೊಂಡು ಅವ್ರ ಹೆಸರಲ್ಲಿ ಮಾಡ್ಕೋತಾ ಇದ್ದಾರೆ. ಬೇನಾಮಿನೇ ಅದು ಅನುಮಾನ ಯಾಕೆ? LK ಕನ್ಸ್ಟ್ರಕ್ಷನ್ ಯಾರ್ದು? ಇನ್ನೊಂದು ಮತ್ತೊಂದು ಯಾರ್ದು? ಇವತ್ತು ನಮ್ಮ ಮಂಡ್ಯ ಮೊನ್ನೆ ಅಕ್ರಮ ಗಣಿಗಾರಿಕೆ ಏನು ಇನ್ಸಿಡೆಂಟ್ ಆಗಿದೆ, ಆ ಕಲ್ಲೆಲ್ಲ ಎಲ್ಲೋಗ್ತಾ ಇತ್ತು? ಸಾವಿರಾರು ಕೋಟಿ ರೂಪಾಯಿ ಖನಿಜನ ತೆಗೆದಿದ್ದಾರಲ್ಲ. ಈಗ ಒಂದು ಉದಾಹರಣೆ ಹೇಳ್ತೀನಿ. ನನಗೆ ಪುಟ್ಟ ಜನರಿಗೆ ಗೊತ್ತು. ಇವತ್ತು 1 ಟನ್ಗೆ ₹90 ₹80 ಫಿಕ್ಸ್ ಮಾಡಿದ್ದಾರೆ ಅಲ್ವಾ? ಪರ್ಟಿಕ್ಯುಲರ್ ಜಾಗ ಕೊಡಬೇಕಾದ್ರೆ ಈ ಜಿಲ್ಲೆನಲ್ಲಿ ಯಾರು ಆ್ಯಕ್ಷನ್ ಹೈಯೆಸ್ಟ್ ಮಾಡಿರ್ತಾನೆ ಅಷ್ಟೇ ಅವ್ರು ಕಟ್ಟಿಸ್ಕೋಬೇಕಲ್ವಾ? ₹240 ಆಕ್ಷನ್ ಆಗಿದೆ. ಇವ್ರು ಇನ್ನು ಯಾಕೆ ₹80,000 ತಗೋತಾರೆ? ₹80 ತಗೋತಾರೆ ಟನ್ಗೆ. ಏನೋ ತಗೊಳ್ತಾ ಇದ್ದಾರೆ. ಯಾಕೆ ತಗೋತಾ ಇದ್ದಾರೆ? ನಮ್ಮಲ್ಲೊಬ್ಬ ಮಣಿಕಂಠ ನಾನು ಯಾರೋ 240 ತೊಗೊಂಡಿದ್ದಾನೆ, ಅವನು ಅಷ್ಟು ಕಟ್ತಾ ಇದ್ದಾನೆ. ಇವ್ರು ಯಾಕೆ ಇಷ್ಟು ಕಟ್ತಾ ಇದ್ದಾರೆ? ಒಂದೇ ಒಂದು ಲೀಗಲ್ ಆಗಿರೋ ಮೈನಿಂಗ್ ಇದೆಯಾ? ಒಂದೇ ಒಂದು. ಫಾರೆಸ್ಟ್ನವರು ಏನು ನಾವು ಕಾಪಾಡ್ತೀವಿ, ನಾವಿದ್ದಂಥ ಸಂದರ್ಭದಲ್ಲಿ ಏನು ಫಾರೆಸ್ಟ್ ಒಳಗೆ ಯಾರು ಬರಲೇಬಾರ್ದು ಅಂತ ಕೂತಿದ್ರು. ಈಗ ಕೇಳ್ತಾನೆ ಇಲ್ಲ ರೀ. ಹರ್ಷ ಗ್ರ್ಯಾಂಡ್ ಹೋಟ್ಲಲ್ಲಿ ಹಿಂದಗಡೆ ಇರ್ತಕ್ಕಂಥ ಕ್ರಷರ್ ಯಾರ್ದು? ಈ ಮೊನ್ನೆ ಆಗಿರ್ತಕ್ಕಂಥ ಗಣಿಗಾರಿಕೆ ಸಂಪೂರ್ಣ ಮೆಟೀರಿಯಲ್ ಅಲ್ಲಿಗೆ ಹೋಗ್ತಾ ಇದೆ, ಯಾರ್ದದು? ಇವರೇನು ರಾಜ್ಯ ಲೂಟಿ ಮಾಡ್ಕೊಂಡು. ನಾನು ಚಾಲೆಂಜ್ ಮಾಡ್ತೀನಿ ರೀ, ಈ ಚಲುವರಾಯ ಸ್ವಾಮಿಯವರು ನಾಗಮಂಗಲಕ್ಕೆ ಏನಾದರೂ ಯಾರೂ ಮಾಡದೇ ಇರ್ತಕ್ಕಂಥ ಕೆಲಸ ತಂದಿದ್ರೆ ನಾನು ರಾಜೀನಾಮೆ ಕೊಟ್ಟು ಹೊಟ್ಟೈದ್ದೀನಪ್ಪ. ನಾಳೆ ಬೆಳಿಗ್ಗೆ ನಾನು ಅಧಿಕೃತವಾಗಿ ಕೊಟ್ಟು ಹೊಟ್ಟೈದ್ದೀನಿ. ಯಾವುದಾದ್ರೂ ನೀರಾವರಿ ಯೋಜನೆ ತಂದಿದ್ದಾರೆ ಅಂದರೆ ಅವ್ರ ಕಾಲದಲ್ಲಿ, ಯಾವ್ದಾರ ಕುಡಿಯೋ ನೀರಿನ ಯೋಜನೆ ತಂದಿದ್ದಾರೆ ಅಂದರೆ ಅವ್ರ ಕಾಲದಲ್ಲಿ, ಯಾವ್ದಾರ ಶಾಲಾ ಕಾಲೇಜುಗಳಿಗೆ ಅವರು ಗ್ರ್ಯಾಂಟ್ ತಂದಿದ್ದಾರೆ ಅಂದರೆ, ನಾವು ತಂದಿರೋ ಗ್ರ್ಯಾಂಟ್ಗಳನ್ನ ಪೂಜೆ ಮಾಡಿಕೊಂಡು ಗಿರಾಕಿ ನಾನು ಮಾಡಿದೆ ಅಂತ ಹೇಳಿದ್ರೆ ಅದೇನು ಅವನ ಅದೃಷ್ಟ ಏನು ಅಂದರೆ ಎಲ್ಲ ಮುಗಿಯೋ ಟೈಮಿಗೆ ಅವ್ರು ಗೆದ್ದು ಬಿಡ್ತಾರೆ, ಕಲ್ಲು ಅಂಟಿಸ್ಕೊಂಡ್ಬಿಡ್ತಾರೆ. ಕಲ್ಲು ಅಂಟಿಸೋಕೆ ಮಾತ್ರ ಇರ್ತಕ್ಕಂಥದ್ದು. ನಾನು ಇವತ್ತು ಹೇಳ್ತಾ ಇದ್ದೀನಿ, ಅಲ್ಲಿರ್ತಕ್ಕಂಥ ನಮ್ಮ ಏನು ಮಂಡ್ಯ ರೋಡಲ್ಲಿ ಬರ್ತೀರಿ ನೀವು, ಡಿಪ್ಲೊಮಾ ಕಾಲೇಜ್ ಇರ್ಬೋದು, ITI ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ ನಾನು ತಂದಿದ್ರಿ ಗ್ರ್ಯಾಂಟು.
ನಾನು ಅದು ವಿರೋಧ ಪಕ್ಷದಲ್ಲಿ ಪುಟ್ಟರಾಜ್ ಅವರು ಹೇಳ್ತಾ ಇದ್ರು, ಅವರು ವಿರೋಧ ಪಕ್ಷದಲ್ಲಿ ಈ ಜಿಲ್ಲೆಯವರೇ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಅಸಹಾಯಕತೆ ಹೆಂಗೆ ತೋರಿಸ್ಕೊತಾ ಇದ್ರು ಅಂತ. ನಾನು ಎರಡು ಸರಿ ವಿರೋಧ ಪಕ್ಷದಲ್ಲಿ ತಂದಿರ್ತಕ್ಕಂಥದ್ದು. ಇವತ್ತೇನು ಕೆರೆಗೆ ನೀರು ತುಂಬುತ್ತದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಮೊದಲನೇ ಕಂಡೀಷನ್ ಅಂದರೆ 212 ಕೋಟಿಗೆ ನಾವು ತಂದಂಥದ್ದು. ತಮ್ಮಣ್ಣವರು ನಾವು ಸೇರಿ ಅವತ್ತು ಇಡೀ ಜಿಲ್ಲೆಗೆ ಕುಮಾರಸ್ವಾಮಿ ಅವರು ಜಲಜೀವನ್ ಮಿಷನ್ನಲ್ಲಿ ಇಡೀ ಜಿಲ್ಲೆಗೆ ನದಿ ನೀರನ್ನ ಕೊಡಬೇಕು ಕುಡಿಯೋಕ್ಕೆ ಅಂತ ತೀರ್ಮಾನ ಮಾಡಿದ್ರು. BJP ಸರ್ಕಾರ ಬತ್ತು, ಅವಾಗ ಪಾಂಡವಪುರ, KRPೇಟೆ, ನಾಗಮಂಗಲ ಮಾತ್ರ ಉಳಿಸ್ಕೊಂಡು ಬಾಕಿದ್ದ ಕಿತ್ತು ಬೇರೆ ಕಡೆ ಕೊಡ್ತು. ಅದು ನಾವಿವತ್ತು ಇದರಿಂದ ಮಾರ್ಕನಹಳ್ಳಿ ಡ್ಯಾಮಿಂದ ಪೂಜೆ ಸ್ವಾಮೀಜಿಯವರು ಸದಾನಂದ ಗೌಡ್ರ ಕಾಲದಲ್ಲಿ ಯಾರೇ ಮೇಲೆ ಆಗಿದ್ರಾಗ ಅವಾಗ ತೈಂದು ಇವ್ರ ಕೆಲಸಗಳೇನಪ್ಪ ಅಂದರೆ 63 ಕೋಟಿ ಇದ್ದು 168 ಕೋಟಿ ಮಾಡ್ಕೊಂಡಿದ್ದು, ಈಗ 212 ಕೋಟಿಯಿಂದ ಒಂದು 400 ಚಿಲ್ಲರೆ ಮಾಡ್ಕೊಳ್ಳೋದು. ಇವ್ರು ಮಾಡೋದು ಕೆಲಸ ಅಷ್ಟೇ. ಎಲ್ಲ ಒಂದು ಮಿನಿ ವಿಧಾನಸೌಧಗಳು ಇಡೀ ರಾಜ್ಯದಲ್ಲಿ SM ಕೃಷ್ಣ ಅವ್ರು ಕೊಟ್ರಿ. ಅದಾದ್ಮೇಲೆ ಕುಮಾರಸ್ವಾಮಿ ಅವ್ರು ಕಂಟಿನ್ಯೂ ಮಾಡಿದ್ರು. ನಾನು ತಂದೆ ಏನೋ ಒಪ್ಕೋತೀರಪ್ಪ, ಒಂದು ಆರ್ ಟಿ ಒ ಆಫೀಸ್ ತಂದಿರೋದು, ಮಂತ್ರಿ ಆಗಿದ್ದೆ ಅಲ್ಲಿ ತಂದಿದ್ದಿ. ಈ ಪುಟ್ಟರಾಜ್ ನಾವು ಮೈನರ್ ಇರಿಗೇಷನ್ ಮಂತ್ರಿ ಆಗಿದ್ರು, ಅವ್ರು ನಾನು ಮಂತ್ರಿ ಆಗಿದ್ದೆ ಅಂತ ತಗೊಂಡೋಗಿ ಅವರ ಡಿವಿಷನ್ ಆಫೀಸ್ ಅವರ ದುಡ್ಡದಲ್ಲಿ ಹಾಕ್ಕೊಂಡಿದ್ರು. ಅದೇನು ಮಹಾನ್ ಕೆಲಸನಾ? ಹೇಳ್ಬೇಕಾಗ್ತದೆ ಬೇರೆನೂ. ನೀವು ಮೂಲಭೂತ ಸೌಕರ್ಯಗಳು ಏನು ಕೊಟ್ಟಿದ್ದೀರಿ? ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ 600 ಚಿಲ್ಲರೆ ಹಳ್ಳಿಲಿ 12 ಹಳ್ಳಿಗಳನ್ನ, ಅದು ಇವ್ರು ಕೆಲಸ ಮಾಡೋಕ್ಕೆ ಬಿಡಲ್ಲ, ಈಗ ನಡೀತಾ ಇದೆ ಕೆಲಸಗಳು. ಪ್ರತಿ ಗ್ರಾಮಕ್ಕೂ ಅನುದಾನಗಳು ಕೊಟ್ಟು ಕಾಂಕ್ರೀಟ್ ರೋಡ್ಗಳು, ಡ್ರೈನೇಜ್ಗಳು ಮಾಡಿಸ್ಕೊಟ್ಟಿದ್ದೀವಿ. ನಾನು ವಿರೋಧ ಪಕ್ಷದಲ್ಲಿದ್ದೆ, ಆಗ ನಾನು ಆಡಳಿತ ಪಕ್ಷದಲ್ಲಿ ಯಾವತ್ತೂ ಇಲ್ಲ. ಇದ್ದಂಥ ಸಂದರ್ಭದಲ್ಲೂ 20 ತಿಂಗಳು 2 ವರ್ಷ ಕಾರೋನ್ನ, 12 ತಿಂಗಳು ಕೋಡ್ ಆಫ್ ಕಂಡಕ್ಟು. ನಾವೇನಾರ ಇವ್ರು ಟೀಕೆ ಮಾಡ್ತಾ ಇದ್ದೀವ, ಟಿಪ್ಪಣಿ ನಾನೇ ಅದು ಸ್ವಲ್ಪ ತಿನ್ನಪ್ಪ ರಾಜಕೀಯಕ್ಕೆ ಬೇಕಾದ್ರೆ ಹಿಂಗೆ ತಿನ್ಕೊಂಡು ಕೂತ್ಕೊಂಡು ವಾರಗಟ್ಟಲೆ ಕಲೆಕ್ಷನ್ ಮಾಡಿಕೊಂಡು ಅದು ಅರಗಿಸ್ಕೊಳಕ್ಕೆ ಹಾಕಿಲ್ಲ. ಈಗಲೇ BP ಶುಗರು ಎಲ್ಲ ಮೇಲಕ್ಕೆ ಹೋಗಿದೆ, ನೀವು ನೋಡ್ತಾ ಇದ್ದೀರಿ. ಮುಂದಕ್ಕೆ ಹೆಚ್ಚು ಕಡಿಮೆ ಬಿಡು ಅಂತ ನನ್ನ ಭಯ ಅಷ್ಟೇ. ಪಾಪ ಚೆನ್ನಾಗಿರಲಿ, ಇನ್ನೊಂದು ಚೆನ್ನಾಗಿ ಮಾಡ್ಕೊಳ್ಳಿ, ಮೇಲಕ್ಕೆ ಎತ್ತಕ್ಕೆ ಬರೀ. ಅವರೆಲ್ಲ ಅಮೇರಿಕ ಡೊನಾಲ್ಡ್ ಟ್ರಂಪ್ ಮಾತ್ರ ರಿಪ್ಲೈ ಕೊಡೋದು, ನಮ್ಮಂತರ ಕೊಡೋದಿಲ್ಲ. ಅದಕ್ಕೆ ನಾವು ಏನು ಬೇಕಾದ್ರೂ ಮಾತಾಡ್ಬೋದು. ಅವರು ಇಲ್ಲ, ಅವ್ರಿಗೆ ಹೆಂಗೆ ಅಂದರೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಲಿಲ್ಲ ಅಂದರೆ ಜೀರ್ಣ ಆಗಲ್ಲ. ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ಕೊಂಡು ರಾಜಕೀಯ ಮಾಡೋಕ್ಕೆ ಕೆಲವು ರಾಜಕಾರಣಿಗಳು ಹೊಂಟ್ಬಿಟ್ಟವೀಗ. ನಾ ಮುಂದು ಅಂತ ಓಡಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ನಮ್ಮ ಪ್ರತಿನಿಧಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಇವತ್ತು ಆ ಖಾತೆನ ಹೊಂದಿದ್ದಾರೆ. ಕರ್ನಾಟಕದಲ್ಲಿ ಬಂದಂಥ ಸಂದರ್ಭದಲ್ಲಿ ನನಗೆ ಮತದಾರ ಕೊಟ್ಟಿರ್ತಕ್ಕಂಥ ಒಂದು ಋಣಕ್ಕೆ ಕೃತಜ್ಞತೆ ಕೊಡಬೇಕು ಅಂತೇಳಿ ಮಂಡ್ಯ ಜಿಲ್ಲೆಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ತರಬೇಕು ಅಂತಕ್ಕಂಥದ್ದು ಹೇಳಿ ಜಾಗವನ್ನು ಗುರುತು ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ಇವ್ರು ಕೊಡಲಿಲ್ಲ ಅಂದ್ರೂ ಕುಮಾರಸ್ವಾಮಿ ಎಲ್ಲಿ ಮಾಡಬೇಕು ಅಂತ ಗೊತ್ತಿದೆ. ಆದರೆ ಇವರ ನಡವಳಿಕೆಗಳು ಅದನ್ನು ಡಿಸ್ಪ್ಯೂಟ್ ಮಾಡ್ತಾ ಇರೋದ್ರ ಬಗ್ಗೆ, ಜೊತೆಗೆ ಮಾಧ್ಯಮದವರ ಮೇಲೆ ದಯವಿಟ್ಟು ನಾನು ತಮ್ಮಲ್ಲಿ ಕ್ಷಮೆ ಕೇಳ್ತೀನಿ ಅವ್ರ ಪರವಾಗಿ. ಯಾಕೆಂದರೆ ಆತ ನಮ್ಮ ಕಾನ್ಸ್ಟಿಟ್ಯೂನ್ಸಿನ ಪ್ರತಿನಿಧಿ ಮಾಡ್ತಾ ಇರ್ತಕ್ಕ, ನನಗೂ ಸಹ ಶಾಸಕ. ಎದೆಗುಂದಬೇಡಿ, ನೀವು 4ನೇ ಅಂಗ ಈ ಸಂವಿಧಾನದಲ್ಲಿ. ಅವ್ರು ಏನೇ ಅಂದ್ಕೊಳ್ಳಿ, ನಿಮ್ಮ ಕರ್ತವ್ಯನ ನೀವು ಶ್ರದ್ಧಾಪೂರ್ವಕ ಪಾಲನೆ ಮಾಡಿ, ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಅವರು ಎಗರಾಡೋದು, ಅದಾದಮೇಲೆ ನಾನು ಯಾವುದೋ ಮಾತೆ ತಗೊಬಿಟ್ಟಿದ್ದೆ, BP ಹೆಚ್ಚಾಗ್ಬಿಟ್ಟಿತ್ತು ಅನ್ನೋದು ಇದೆಲ್ಲ ಗೊತ್ತಿರ್ತಕ್ಕಂಥದ್ದು. ಮನುಷ್ಯ ಬೆಳಿಬೇಕಾದ್ರೆ ಮೆಟ್ಲುಗಳ ಹಾಕೋತಾರೆ, ಬೆಳೆದ ಮೇಲೆ ತಳ್ತಾರೆ. ಈಗ ಭಾಳ ಎತ್ತರದಲ್ಲಿದ್ದಾರೆ. ನೀವು ಅವ್ರ ಕಣ್ಣಿಗೆ ಮನುಷ್ಯ ಥರ ಕಾಣ್ತಾ ಇಲ್ವೇನೋ, ಅಥವಾ ನಾವು ಮನುಷ್ಯ ಥರ ಕಾಣ್ತಾ ಇಲ್ವೋ ನಮಗೆ ಗೊತ್ತಿಲ್ಲ. ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಅಭಿವೃದ್ಧಿ ವಿಷಯದಲ್ಲಿ ನಾವು ಸೋತಿದ್ದೀವಿ. ನಮ್ಮನ್ನೇನು ಅವ್ರು ಕರೆಯೋದು ಬೇಡ, ನಾವೇನು ಮಾತಾಡಲ್ಲ, ನಾವು ಸಹಕಾರ ಕೊಡೋಕ್ಕೆ ರೆಡಿ ಇದ್ದೀವಿ. ಆದರೆ ಯಾವುದೋ ಒಂದು ಕಾರ್ಯಕ್ರಮ ತರ್ತೀವಿ ಅಂತಂಥ ಸಂದರ್ಭದಲ್ಲಿ ಎಲ್ಲಿ ತರ್ತೀರಿ, ಏನು ಮಾಡ್ತೀರಿ, ಹೇಗೆ ಅಂತ ಅದನ್ನು ಕೇಂದ್ರ ಸಚಿವರ ಜೊತೆ ಕೇಂದ್ರ ಸರ್ಕಾರಗಳು ಕೂತ್ಕೊಂಡು ಮಾಡ್ತಕ್ಕಂಥ ವಿಧಿವಿಧಾನಗಳೇ ಬೇಜಾನಿದ್ದಾವೆ. ಅದನ್ನು ಬಿಟ್ಟು ಅದನ್ನು ಆಡ್ಕೊಳ್ಳೋ ರೀತಿಯಲ್ಲಿ ಮತ್ತೊಂದು ರೀತಿಯಲ್ಲಿ ಪ್ರತಿಯೊಬ್ಬ ದಿವಸಕ್ಕೊಬ್ಬೊಬ್ಬ ಸ್ಟೇಟ್ಮೆಂಟ್ಗಳು ಕೊಟ್ಕೊಂಡು ಯಾರಿವತ್ತು ಈ ರಾಜ್ಯದ ಜನತೆಗೆ ಕಿವಿ ಹೂ ಮುಡಿಸ್ತಾರೆ ಅಂತಕ್ಕಂಥದ್ದು ಜನತೆ ಗೊತ್ತಿದೆ. ಅದನ್ನು 2028 ತೋರಿಸ್ತಾರೆ. ನಮ್ಮ ಮಂತ್ರಿಗಳಿಗೆ ಗೊತ್ತಿಲ್ಲ, ಆರೋಗ್ಯ ಸರಿ ಇಲ್ವೋ, ಹೆಚ್ಚು ಕಡಿಮೆ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ ನನಗೆ. ಅವ್ರು ಯಾಕೆ ಅವತ್ತು ಆ ರೀತಿ ಮಾಧ್ಯಮದವರ ಮೇಲೆ ಬಿದ್ದರು ಅಂತಕ್ಕಂಥದ್ದು ಬಹುತೇಕ ಮಳವಳ್ಳಿ ಎಫೆಕ್ಟು ಅನಿಸ್ತದೆ. ಮಳವಳ್ಳಿ ಕಾರ್ಯಕ್ರಮದಲ್ಲಿ ಪಾಪ ಕುಮಾರಸ್ವಾಮಿ ಅವ್ರು ನೋಡಿ ಜನಗಳು ಜೈಕಾರ ಕೂಗಿದ್ದು ನೋಡಿ ಎಫೆಕ್ಟ್ ಸ್ವಲ್ಪ ಅವ್ರಿಗೆ ಆಗಿರ್ತದೆ. ಅದಕ್ಕೆ ಅಂತ ನಾನು ವೈಯಕ್ತಿಕವಾಗಿ ಭಾವಿಸಿರ್ತಕ್ಕಂಥ ಪ್ರಶ್ನೆ ಅದಲ್ಲ. ಇವತ್ತು ರಾಜ್ಯ ವಿಶೇಷವಾಗಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಕೈಗಾರಿಕೆಗಳು ಬರಬೇಕು. ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿರಿ. ನೀವು ಗುರುತು ಮಾಡ್ರಪ್ಪ ಅಂತ ಅದು ಯಾರೋ ಒಬ್ರು ಹೇಳ್ತಾರೆ. ಸರ್ವೆ ಇಡೀ ಸರ್ವೆ ನಂಬರ್ ಪುಟ್ಟರಾಜ್ ಅವರು ಇವಾಗ ತರಿಸಿದ್ದಾರೆ.
ಇಡೀ ಸರ್ವೆ ನಂಬರ್ ಹುಡುಕೋದು ಇದೆಲ್ಲ ಪ್ರೈವೇಟ್ ಪ್ರಾಪರ್ಟಿ. ಇಲ್ಲೆಲ್ಲೂ ಯಾವುದು ಕಾಡಾಪಾಡ ಯಾವುದು ಕಾಣಿಸ್ತಾ ಇಲ್ಲ. ಎಂಟರ್ ಸರ್ವೆ ನಂಬರ್ ಇಲ್ಲಿದೆ, ನಿಮ್ಗೆ ಕೊಡ್ತೀವಿ ನೋಡ್ಕೊಳ್ಳಿ. ಈ ಥರ ಉಡಾಪೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಅದನ್ನು ಅವ್ರಿಗೆ ಆದ ವೇದಿಕೆ ಇದೆ, ಯಾವುದೋ ದಿಶಾ ಮೀಟಿಂಗು, ಮತ್ತು ಅಲ್ಲಿ ಕೂತ್ಕೊಂಡು ಕೇಂದ್ರ ಸಚಿವರು ತಾವು ನೋಡ್ತಾ ಇದ್ದೀವಿ. ಪುಟ್ಟರಾಜ್ ಅವರು ಹೇಳ್ದಂಗೆ ಇಡೀ ದೇಶದಲ್ಲಿ ಎಂತೆಂಥ ಮುಖ್ಯಮಂತ್ರಿಗಳಿಗೆ ನಮಗೆ ಕೊಡಿ ಇಂಡಸ್ಟ್ರೀಸ್, ನಮಗೆ ಕೊಡಿ ಅಂತ ಕೇಳ್ಕೊಳ್ತಾ ಇದೆ. ಬಹುತೇಕ ಇವ್ರಿಗೆ ಇಲ್ಲ, ಕುಮಾರಸ್ವಾಮಿ ಅವರು ನಮ್ಮ ಸರ್ಕಾರವರು ಯಾವುದೂ ಕೆಲಸ ಮಾಡೋದೇ ಬೇಡ ಮಂಡ್ಯ ಜಿಲ್ಲೆಯಲ್ಲಿ ಅಂತ ಅದನ್ನಾದರೂ ಓಪನ್ ಆಗಿ ಹೇಳ್ಬಿಡಲಿ. ಈ ರಾಜ್ಯ ಸರ್ಕಾರದ ನಡವಳಿಕೆಗಳು ಇವತ್ತಲ್ಲ, ಮೊದಲಿಂದ ನೋಡ್ತಾ ಇದ್ದೀರಿ ನೀವು. ಇವತ್ತು ಭದ್ರಾವತಿ ಉಕ್ಕು ಕಾರ್ಖಾನೆ ಬಗ್ಗೆ ಯಾವ ರೀತಿ ನಡ್ಕೊಳ್ತಾ ಇದೆ, HMT ಕಾರ್ಖಾನೆ ಬಗ್ಗೆ ಯಾವ ರೀತಿ ನಡ್ಕೊಳ್ತಾ ಇದೆ, ಹಲವಾರು ಮುಳುಗೋಗಿರ್ತಕ್ಕಂಥ ಅವ್ರ ಮೇಲೆ ಕೆತ್ತಾಗ ಹೋದ ಸಂದರ್ಭದಲ್ಲಿ ಈ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇದು ಕನಿಷ್ಠ ಪ್ರಜ್ಞೆ, ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ಅದೇನೋ ನಮ್ಗೆ ಗೊತ್ತಿಲ್ಲ, ನಮ್ಮ ಮಂತ್ರಿಗಳ್ಗೆ ಅದು ಇದೆಯೇ ಅದು ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ಅವಾಗವಾಗ ಹೇಳ್ತಾ ಇರ್ತೀನಿ, ಯಾರು ವಿದ್ಯಾವಂತರುಗಳು ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಿರ್ತೀನಿ. ಯಾಕೆ ಅವರೆಲ್ಲ ಹಂಗೆ ಆಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾವ್ಯಾವ ರೀತಿ ನಡೀತಾ ಇದೆ ಅಂದರೆ, ಜಿಲ್ಲೆನಲ್ಲಿ ಆಡಳಿತ ಇದೆಯಾ ಅಂತಕ್ಕಂಥ ಪ್ರಶ್ನೆ. ಈ ಜಿಲ್ಲೆನಲ್ಲಿ ಆಡಳಿತ ಇದೆಯಾ? ಡಿ ಸಿ ಕೆಲಸ ಮಾಡ್ತಾ ಇದ್ದಾರಾ? ಎಸ್ ಪಿ ಕೆಲಸ ಮಾಡ್ತಾ ಇದ್ದಾರಾ? ಅಧಿಕಾರಿಗಳಿಗೆ ಸರ್ಕಾರ ಸಂಬಳ ಕೊಡ್ತಾ ಇದ್ದೋ, ಇಲ್ಲ ಈ ಮಂತ್ರಿಗಳು ಸಂಬಳ ಕೊಡ್ತಾ ಇದ್ದಾರೋ, ಇಲ್ಲ ಅದರ ಪಕ್ಷ ಸಂಬಳ ಕೊಡ್ತಾ ಇದ್ದಾರೆ ಅಂತಕ್ಕಂಥ ನಮಗಂತೂ ಅರ್ಥ ಆಗ್ತದೆ. ನಮಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಮೊನ್ನೆ ನಾಗಮಂಗಲ ತಾಲೂಕಿನಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಅಕ್ರಮ ಗಣಿಗಾರಿಕೆಯಲ್ಲಿ ರಾತ್ರಿ ಹೊತ್ತು ಕದ್ದು ಹೊಡಿತಕ್ಕ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಲಾರಿ ಬಿದ್ದೋಗ್ತದೆ, ಅದ್ರ ಜೊತೆ ಡ್ರೈವರು ಬಿದ್ದೋಗ್ತಾನೆ. ಕೊನೆಗೆ 3 ದಿವಸ ಆದಮೇಲೆ 4ನೇ ದಿವಸಕ್ಕೆ ಹೆಣ ಮೇಲೆ ಬರ್ತದೆ. ನಿನ್ನೆ ಡೆಡ್ ಬಾಡಿ ಸಿಕ್ಕಿದೆ, ಲಾರಿ ಎತ್ತಿದ್ದಾರೆ. ಇದುವರೆಗಾದರೂ ಏನಾದರೂ ಯಾರ ಮೇಲಾದರೂ ಕ್ರಮ ತೆಗೆದುಕೊಂಡಿದ್ದಾರೆ? ಅವನ ಜೀವ ಹೋಗಿದೆ, ಅದು ಒಬ್ಬ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಒಬ್ಬ ಕೂಲಿ ಕಾರ್ಮಿಕನ ಜೀವ ಹೋಗಿದೆ, ಯಾರಾದರೂ ಕ್ರಮ ತೆಗೆದುಕೊಂಡಿದ್ದಾರಾ? ಹೆಣ ಯಾರು? ಈಗ ಜವಾಬ್ದಾರಿ ಯಾರು? ಅಕಸ್ಮಾತ್ ಅಲ್ಲಿ ಗಣಿಗಾರಿಕೆ ನಡೀತಾ ಇದ್ರೆ ಅದಕ್ಕೆ ಸೇಫ್ಟಿ ಮೆಜರ್ಮೆಂಟ್ಸ್ ಏನೇನು ಮಾಡಿದ್ದಾರೆ, ಯಾಕೆ ಮಾಡಿಲ್ಲ? ಇದುವರೆಗೆ ಅಲ್ಲಿ ಇರ್ತಕ್ಕಂಥ DVD CC ಕ್ಯಾಮ್ರಾಗಳನ್ನ ಯಾಕೆ ತಗೊಂಡಿಲ್ಲ? ಈ ಥರ ಪ್ರಶ್ನೆಗಳು ಬರ್ತಕ್ಕಂಥದ್ದು. ನೆನ್ನೆ ಒಂದು ಕಾರ್ಯಕ್ರಮ ಮಾಡ್ತಾರೆ, ಅವ್ರ ಮಗನ್ನ ಮುಂದೆ ತರೋಕ್ಕೋಸ್ಕರ ಇಡೀ ಸ್ಕೂಲ್ಗೆ ರಜಾ ಕೊಡಿಸಿಸ್ಬಿಟ್ಟು ಕಾರ್ಯಕ್ರಮವನ್ನು ಬೆಳ್ಳೂರಿನಲ್ಲಿ ಮಾಡ್ತಾರೆ. ಸರ್ಕಾರಿ ಶಾಲೆಗಳಿಗೆ ಸರ್ಕಾರಿ ಆಡಳಿತ ಯಂತ್ರವನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂದರೆ, ಕೆಲಸದಲ್ಲಿರೋರೆಲ್ಲರೂ ಈ ಅಂಗನವಾಡಿ ಅವರೆಲ್ಲರಿಗೆ ನಿಮಗೆಲ್ಲ ಸಾಲ ಕೊಡಿಸ್ತೀವಿ, ಬನ್ನಿ ಅಂತ ಕರ್ಕೊಂಬಂದು ಸಭೆಗಳನ್ನು ನಡೆಸ್ಕೊಂಡು ಮೆರೆಸ್ತಕ್ಕಂಥ ಕೆಲಸ ಮಾಡ್ತಾರೆ. ಮಾಡ್ಕೊಳ್ಳಿ, ಅವ್ರೇನೋ ಬೆಳೆಯೋದಕ್ಕೆ ಮಾಡ್ತಾರೋ, ನನ್ನದೇನು ಅಬ್ಜೆಕ್ಷನ್ಸ್ ಅದಕ್ಕೆಲ್ಲ ಜನ ತೀರ್ಮಾನ ಮಾಡ್ಕೊಳ್ತಾರೆ. ಆದರೆ ನಾನು ಮೂಲಭೂತ ಕೇಳ್ತಾ ಇರ್ತಕ್ಕಂಥದ್ದು, ಎಷ್ಟು ದಿವಸ ಈ ರೀತಿಯ ಪಕ್ಷಪಾತಗಳನ್ನ ಮಾಡ್ತಾ ಇದ್ದೀರಿ? ಈ ಜಿಲ್ಲೆಯಲ್ಲಿ ಸಾವಿರಾರು ಕೋಟಿ ಗಣಿಗಾರಿಕೆಯಿಂದ ಲೂಟಿ ಆಗ್ತಾ ಇದೆ. ಈ ಅಧಿಕಾರಿಗಳು ತಡಿತಾ ಇದ್ದಾರಾ? ಇವತ್ತು ಏನೇನಾಗ್ತಾ ಇದೆ? ಫಾರೆಸ್ಟ್ ಡಿಪಾರ್ಟ್ಮೆಂಟ್, ನಾನು ಯಾವುದೋ ಒಂದು ಬಡವನಿಗೆ ಅವನು 16 ವರ್ಷದಿಂದ ತೋಟ ಮಾಡ್ಕೊಂಡವನೇ, ಅದು ಫಾರೆಸ್ಟಲ್ಲಿಲ್ಲ, ನಿಮಗೆ ಕೇವಲ ಫಾರೆಸ್ಟ್ ಅದನ್ನು ಅರಣ್ಯೀಕರಣ ಮಾಡಿಕೊಂಡಿರ್ತಕ್ಕಂಥ ಒಂದು ಜಾಗದಲ್ಲಿ ಹೋಗಿ ನೀವು ಯಾಕೆ ಗ್ಯಾರಂಟಿ ಮಾಡ್ತೀರಿ? ಅವನು ಅರ್ಜಿ ಹಾಕ್ಕೊಂಡಿದ್ದಾನೆ ಬಿಡ್ರಿ ಅಂತ ಹೇಳಿದ್ರೆ ನನ್ನ ಮೇಲೆ 8 ಕೇಸ್ ಹಾಕ್ತಾರೆ. ಇವತ್ತೊಬ್ಬ ಗಣಿಗಾರಿಕೆ ಮಾಡ್ಗಾನ ಇದರೊಳಗಡೆ ಫಾರೆಸ್ಟಲ್ಲೇ 2.5 ಕಿಲೋಮೀಟರ್ ರಸ್ತೆ ಬಿಟ್ಟು ಕೊಡ್ತಾರೆ. ಈ DC ಈ ಇರ್ತಕ್ಕಂಥ DFಗಳು ಯಾವ ರೀತಿ ಎದುರುಕೊಂಡು ಕೂತಿದ್ದಾರೆ ಅಂದರೆ, ಯಾವ್ದಾದ್ರು ಗಣಿಗಾರಿಕೆ ಉತ್ತರ ಕೊಡಬೇಕಾದ್ರೆ ಫಾರೆಸ್ಟಿಂದ ಯೂನಿವರ್ಸಿಟಿ ತರಬೇಕಲ್ಲ, 30 ದಿವಸ ಆ ಫಾರೆಸ್ಟ್ ಯೂನಿವರ್ಸಿಟಿ ಕೊಡಲಿ ಅಂದರೆ ಡೀಮ್ ಟು ಬಿ ಅಕ್ಸೆಪ್ಟೆಡ್ ಅನ್ನತಕ್ಕಂಥ ಕಾನೂನು ಮಾಡ್ಕೊಂಡಿದ್ದಾರೆ. ನೀನು ಅಬ್ಜೆಕ್ಷನ್ಸ್ ಹಾಕ್ಬೇಡ, ನೀನು ಸಿಕ್ತು ಅಂತ ಮಾಡ್ಕೊ ಅಂತೇಳಿ ಈ DC ಮಾಡಿಕೊಡ್ತಾ ಇರ್ತಕ್ಕಂಥ ಕೆಲವೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾಗಮಂಗಲ ಕ್ಷೇತ್ರದಲ್ಲಿ ಸುಮಾರು 4,500 ಎಕರೆ R&D ಭೂಮಿ ಇದೆ. ಅದು R&D ಭೂಮಿ ಇದೆ. ಇವತ್ತು ಆ ಭೂಮಿನ 70 ವರ್ಷದ ಹಿಂದಗಡೆ ಸೀಲು ಸೈನ್ ಹಾಕಿ ಇವತ್ತು ಅವ್ರು ಬೇಕಾದವ್ರಿಗೆ ಆ ಜಮೀನ ಇದು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಈ ಜಿಲ್ಲಾಡಳಿತ ಕಣ್ಮುಚ್ಚಂಗೆ ಕೂಡ್ತಿದೆ. ನಾನೇ ಖುದ್ದಾಗಿ 1 ವರ್ಷದಿಂದ ಒಂದು ಪತ್ರ ಬರೆದೆ. ಒಬ್ಬ ವ್ಯಕ್ತಿಗೆ 4 ಎಕರೆ 38 ಗುಂಟೆ ಜಮೀನು ಸ್ಯಾಂಕ್ಷನ್ ಆಗಿದೆ. ಯಾವುದೋ ಕಾಲದಲ್ಲಿ ಅವ್ರ ಅಣ್ಣ ತಮ್ಮದಿರು ಅದನ್ನ ಡಿವೈಡ್ ಮಾಡ್ಕೊಂಡಿದ್ದಾರೆ. ಡಿವೈಡ್ ಮಾಡಿಕೊಂಡು ಅವ್ರು ಪೊಸಿಷನ್ ಇದ್ದಾರೆ. ಅದೇ ದಾಖಲೆ ಮೇಲೆ ಇನ್ನೂ 5 ಎಕರೆ ಜಾಗನ ಇನ್ನೊಂದರಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಖಾತೆ ಮಾಡಿಸ್ಕೋತಾರೆ. ಅಲ್ಲಿ 10 ಎಕರೆ. ಅದನ್ನು ಈ DCಗೆ ಲೆಟರ್ ಕೊಟ್ಟರೆ DC ಏನು ಮಾಡಿದ್ದಾರೆ ಅಂದರೆ ಅದನ್ನ ಕನ್ವರ್ಷನ್ ಮಾಡಿಕೊಟ್ಟಿದ್ದಾರೆ. ಇದು ಆಡಳಿತ ನೀಡ್ತಾ ಇರ್ತಕ್ಕಂಥದ್ದು. ನೀವು ಯಾವುದೇ ಸ್ಟೇಷನ್ಗಳಿಗೆ ಹೋಗಿ, ಎಲ್ಲಿಗೇ ಹೋಗಲಿ,
ಬೇರೆಯವ್ರು ಯಾರು ಅರ್ಜಿ ಕೊಡೋಂಗಿಲ್ಲ, ಕಂಪ್ಲೇಂಟ್ ತೊಗೊಂಡೋಗಂಗಿಲ್ಲ. ಕೈಗಾರಿಕೆ ಸಚಿವರನ್ನ ಈ ದೇಶದ ಎಷ್ಟು ರಾಜ್ಯದ ಮುಖ್ಯಮಂತ್ರಿಗಳು ಅವ್ರನ್ನ ಆಫೀಸ್ಗೆ ಹೋಗಿ ಭೇಟಿ ಮಾಡಿ ಆ ರಾಜ್ಯದ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ದಿನನಿತ್ಯ ನೀವು ಪತ್ರಿಕೆ ಮಾಧ್ಯಮದಲ್ಲಿ ನೋಡಿದ್ದೀರಿ, ಟಿ ವಿ ಮಾಧ್ಯಮದಲ್ಲಿ ನೋಡಿದ್ದೀರಿ. ಒಂದು ದಿನ ಫೋಟೋ ಕಾಲ್ ಏನು ಹೇಳುತ್ತೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿ ಯಾರ್ಯಾರು ಏನೇನು ಜವಾಬ್ದಾರಿ ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನು ಕಾನೂನು ಮಾಡಿಟ್ಟಿದ್ದಾರೆ. ಫೋಟೋ ಕಾಲಲ್ಲಿ ಕುಮಾರಸ್ವಾಮಿಯವರು ಜಿಲ್ಲಾ ಮಂತ್ರಿ ಹತ್ರ ಬರಬೇಕು, ಇಲ್ಲ ಜಿಲ್ಲಾ ಮಂತ್ರಿಗಳು ಭಾರಿ ಕೈಗಾರಿಕೆ ಸಚಿವರ ಹತ್ರ ಹೋಗ್ಬೇಕು ಅಂತಕ್ಕಂಥದ್ದು ದಯಮಾಡಿ ನೀವೇ ಅರ್ಥೈಸಬೇಕು. ಅದೇ ಕೈಲಾಗ್ದವನ್ನ ಏನೋ ಮೈ ಪರ್ಚ್ಕೊಂಡ್ರು ಅಂತಾರಲ್ಲ, ಹಂಗೆ ಚಲುವರಾಯಸ್ವಾಮಿಯವರು ಅರ್ಥ ಮಾಡ್ಕೋಬೇಕು. 1999ರಲ್ಲಿ ಪ್ರಪ್ರಥಮ ಬಾರಿಗೆ ವಿಧಾನಸಭೆಗೆ ನೀವು ಆಯ್ಕೆಯಾಗಿ ನಾಗಮಂಗಲ ಕ್ಷೇತ್ರದಿಂದ ಹೋದಂಥ ಸಂದರ್ಭದಲ್ಲಿ ಅವತ್ತು ಕಾಂಗ್ರೆಸ್ ಸರ್ಕಾರ ಎಸ್ ಎಂ ಕೃಷ್ಣ ಅವರ ನೇತೃತ್ವದಲ್ಲಿ ಒಂದು ಟಿ ಸಿ ಹಾಕೋಕ್ಕಾಗಲ್ಲ ನನ್ನ ಕೈಲಿ ಅನ್ನೋಂಥ ನಿಮ್ಮ ಕೈಲಾಗದೇ ಇರ್ತಕ್ಕ ಮಟ್ಟಕ್ಕೆ ನೀವು ಒಂಥರ ಕಣ್ಣೀರು ಹಾಕೋ ಮಟ್ಟಕ್ಕೆ ಮಾತಾಡಿದ್ರಿ ಒಂದು ಸಭೆಯಲ್ಲಿ. ನಡಿಪುಟ್ಟಣ್ಣ ಸಭೆ ಅರೇಂಜ್ ಮಾಡಿಸು, ನಾನೇ ಬರ್ತೀನಿ, ಶಕ್ತಿ ತುಂಬಣ್ಣ ಅದು ಯಾಕೆ ನಾಗಮಂಗಲದಲ್ಲಿ ಅಂತೇಳಿ ಬಂದು ತಕ್ಷಣ ಸಭೆ ಮಾಡಿ ಒಂದು ಬಹಿರಂಗ ಸಭೆಯಲ್ಲಿ ಹೇಳಿದ್ರು, ಹೌದು ಇಂಥ ಕೆಟ್ಟ ಕಾಲದಲ್ಲಿ ನೀವು ನಮ್ಮ ಕ್ಷೇತ್ರ ಶಾಸಕರನ್ನ ಆಯ್ಕೆ ಮಾಡಿಕೊಟ್ಟಿದ್ದೀರಿ, ಮುಂದೆ ಅಭಿವೃದ್ಧಿ ಕೀನ ಇವ್ರ ಕೈಲೇ ಕೊಟ್ಟು ಈ ಜಿಲ್ಲೆ ಅಭಿವೃದ್ಧಿ ಮಾಡಿಸ್ತೀನಿ ಅಂತಕ್ಕಂಥ ಅನೌನ್ಸ್ ಮಾಡಿ 2004ಕ್ಕೆ ಪುನಃ MLA ಆಗಿ ಮಂತ್ರಿ ಆದರು. ಅವತ್ತಿಂದ ಏನೇನು ಕುಮಾರಸ್ವಾಮಿಯವರು ಈ ಜಿಲ್ಲೆಗೆ ಕ್ಷೇತ್ರಕ್ಕೆ ಮಾಡೋರು ಅನ್ನೋದೇನು ನಿಮ್ಗೆ ಅರಿವಿಲ್ವೇ? ಸುಳ್ಳು ಹೇಳ್ಕೊಂಡೆ ರಾಜಕಾರಣ ಮಾಡ್ಕೊಂಬಂದಿದ್ದಾರಾ? ಎಷ್ಟು ಹೈಸ್ಕೂಲ್ ಇದ್ದೋ, ಎಷ್ಟು ಹೈಸ್ಕೂಲ್ ಬಂದೋ, ಎಷ್ಟು PU ಕಾಲೇಜ್ ಇದ್ದೋ, ಕುಮಾರಸ್ವಾಮಿಯವ್ರು ಮುಖ್ಯಮಂತ್ರಿ ಆದಮೇಲೆ ಎಷ್ಟು PU ಕಾಲೇಜ್ ಬಂದೋ, ಡಿಗ್ರಿ ಕಾಲೇಜ್ ಬಂದೋ, ITI ಕಾಲೇಜ್ ಬಂದೋ, ಪಾಲಿಟೆಕ್ನಿಕ್ ಕಾಲೇಜ್ ಯಾರು ಕೊಟ್ಟರು ನಿಮಗೆ? ಎಷ್ಟು ಸಬ್ಸ್ಟೇಷನ್ಗಳು, ಬಹುತೇಕ ಒಂದೊಂದೇ ಒಂದೊಂದು ತಾಲೂಕೊಂದು ಸಬ್ಸ್ಟೇಷನ್ ಇದ್ದು, ಇವತ್ತು ಹೋಬ್ಳಿಗೆ 3 10 12 ಸಬ್ಸ್ಟೇಷನ್ ಅದು. ರೇವಣ್ಣವ್ರಿಗೆ ಏನೇನು ಮಾಡಬೇಕು ಮಾಡಿ ಬಿಸಾಕಿ ಅಂದರು. ಉಯ್ಗನಹಳ್ಳಿ ಒಂದೇ 220 ಸ್ಟೇಷನ್ ಇದ್ದಂಥದ್ದು, ಇಡೀ ಜಿಲ್ಲೆಗೆ ಹೋಗಬೇಕಾಗಿತ್ತು. ನಮ್ಮ ತುಮಕೂರು ಇಂಡಸ್ಟ್ರಿಯಲ್ ಏರಿಯಾದಿಂದ KR ಪೇಟೆ, ನನ್ನ ಹಳೆ ಪಾಂಡುಪುರ ವಿಧಾನಸಭಾ ಕ್ಷೇತ್ರ ಕಿಕ್ಕೇರಿ ಉಯ್ಗನಹಳ್ಳಿಲಿ ಒಂದು ಸಬ್ಸ್ಟೇಷನ್ನ ಬರೀ ಒಂದೇ ವರ್ಷದಲ್ಲಿ ಲೋಕಾರ್ಪಣೆ ಮಾಡಿಸಿದ್ರು. ಸುಮ್ಮನೆ ಬಾಯಿಗೆ ಬರುತ್ತೆ ಅಂತೇಳಿ ಈ ಥರ ಮಾತಾಡೋಕ್ಕೆ ಶುರು ಮಾಡಿದ್ರೆ ಅದ್ರ ಪ್ರತಿಫಲ ನೀವು ಊಟ ಮಾಡಬೇಕಾಗುತ್ತೆ. ಇವೆಲ್ಲ ಬೇಡ. ಗೌರವವಾಗಿ ತಮ್ಮಣ್ಣ ಸಾಹೇಬ್ರು ಹೇಳಿದ ರೀತಿ ಈ ಜಿಲ್ಲೆಗೆ ಒಂದು ಅವಕಾಶ, ಇಂಥ ಈ ಒಬ್ಬ ಲೋಕಸಭಾ ಸದಸ್ಯರಾಗಿ ಅತ್ಯಂತ ಬಹುಮತದಿಂದ ಈ ಕ್ಷೇತ್ರದ ಮಹಾಜನತೆ ಆಯ್ಕೆ ಮಾಡಿಕೊಟ್ಟ ಮೇಲೆ ಜನದ ತೀರ್ಮಾನನೇ ಅಂತಿಮ ಮಾಡಿಕೊಟ್ಟವ್ರೆ. ಈಗ ಕೆಲಸ ಏನು ಮಾಡಿಸ್ಕೋಬೇಕು ಅನ್ನೋದಷ್ಟೇ ಅವರ ಮಧ್ಯೆ ಇರ್ತಕ್ಕಂಥದ್ದು. ತಮ್ಮಣ್ಣವ್ರು ಹೇಳಿದ ರೀತಿ ನಾವೆಲ್ಲ ಕೊಂಡಿಯಾಗಿ ನಿಲ್ತೀವಿ, ಕೂತ್ಕೊಂಡು ಈ ಜಿಲ್ಲೆಗೆ ಏನೇನು ಆಗಬೇಕು, ಕೇಂದ್ರ ಸರ್ಕಾರ ಏನು ಮಾಡಿಕೊಡ್ಬೇಕು, ರಾಜ್ಯ ಸರ್ಕಾರ ಅದಕ್ಕೇನು ಪೂರಕವಾಗಿ ಇನ್ಫ್ರಾಸ್ಟ್ರಕ್ಚರ್ ಕೊಡಲಿಕ್ಕೆ ಜೊತೆಲಿ ನಿಂತ್ಕೋಬೇಕು. ಅದನ್ನು ಮಾಡೋದು ಬಿಟ್ಟು ಮೊನ್ನೆ ಅದು ಯಾವ ಥರ ನೀವು ಡಿಪೆಂಡ್ ಮಾಡ್ಕೊತಾ ಇದ್ದೀರಿ ನನಗೆ ಅರ್ಥ ಆಯ್ತಾ ಇಲ್ಲಪ್ಪ. ಆ ಮಟ್ಟಕ್ಕೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಏನೋ ದನ ಮೇಸರನ್ನ ಅದರ್ಸಿಸ್ಕೊಂಡು ಬರ್ತೀರಿ ಅಂದರೆ ನನಗೂ ಅರ್ಥ ಇಲ್ಲ. ಇದನ್ನು ನಾನು ಖಂಡಿಸ್ತೀವಿ. ಇವತ್ತೇನಾದ್ರು ನಾವು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ರಾಜಕಾರಣದಲ್ಲಿ 3 ಬಾರಿ ಶಾಸಕರಾಗಿ, 3 ಬಾರಿ ಜಿಲ್ಲಾ ಪಂಚಾಯತ್ ಮೆಂಬರಾಗಿ, ಲೋಕಸಭಾ ಸದಸ್ಯರಾಗಿ, ಮಂತ್ರಿಯಾಗಿ ಕೆಲಸ ಮಾಡೋಕ್ಕೆ ಬಹುತೇಕ ನಮ್ಮ ಪೂರಕವಾಗಿ ನಮ್ಮ ಹಿಂದೆ ನಿಂತಂಥ ನಮ್ಮ ಪತ್ರಿಕಾ ಮಾಧ್ಯಮದ ಒಂದು ರಂಗ ಏನಿದೆ, ಅವ್ರೇನಾದ್ರು ನಮ್ಮ ತಿದ್ದಿ ಮಟ್ಟಕ್ಕೆ ತರದೇ ಇದ್ದರೆ ಇಷ್ಟು ಜವಾಬ್ದಾರಿಯುತವಾಗಿ ಜಿಲ್ಲೆಯಲ್ಲಿ ಕೆಲಸ ಮಾಡೋಕ್ಕೆ ಅವರಾಗಲಿ ನಾವಾಗಲಿ ಯಾರೂ ಸಾಧ್ಯ ಇರಲಿಲ್ಲ, ಸಾಧ್ಯವೂ ಇಲ್ಲ. ಇವೆಲ್ಲ ನಿಮ್ಮ ನಡವಳಿಕೆ ಸರಿ ಮಾಡ್ಕೊಂಡು ಅಧಿಕಾರದ ಭಾಳ ದಿನ ಇರಲ್ಲ ಯಾರಿಗೂ. ಪಾಪ ಈ ಅದೆಷ್ಟು ಎಷ್ಟು ದಿನ ಇರ್ತಿರೋ, ಅದು ಎಷ್ಟು ದಿನ ಮಾಡ್ತಿರೋ ಮಾಡಿ ಸಂತೋಷ. ಅದೇ ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ಒಂದನ್ನು ಸೂಕ್ಷ್ಮವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಇವೆಲ್ಲವನ್ನು ಬಿಟ್ಟು ಯಾವತ್ತೇಳಿ ನಾವು ಎಲ್ಲ ನಮ್ಮ ಮುಖಂಡರುಗಳು ಬರ್ತೀವಿ, ಯಾವ್ಯಾವ ಎಲ್ಲೆಲ್ಲಿ ಏನೇನು ಆಗಬೇಕೋ ಕೇಂದ್ರ ಸರ್ಕಾರ ಕಲ್ತ್ಕೋಬೇಕು. ತಮಿಳ್ನಾಡವರು, ಆಂಧ್ರದವರು, ಕೇರಳದವರು, ಅಕ್ಕಪಕ್ಕ ರಾಜ್ಯದವರು, ತೆಲಂಗಾಣದವರು ಎಷ್ಟು ಚೆನ್ನಾಗಿ ಕೇಂದ್ರ ಸರ್ಕಾರದ ಸವಲತ್ತುಗಳನ್ನು ಉಪಯೋಗಿಸ್ಕೊಂಡು ಗ್ರಾಂಟ್ಗಳು ತಂದು ಎಷ್ಟು ಚೆನ್ನಾಗಿ ಡೆವಲಪ್ ಮಾಡ್ತಾಯಿದ್ದಾರೆ. ಫ್ಯಾಕ್ಟ್ರಿ ಹಾಕಿದ್ದು ದೊಡ್ಡ ದೊಡ್ಡ ಕಬ್ಬಿಣದ ಫ್ಯಾಕ್ಟ್ರಿಗಳು 10,000 15,000 ಕೋಟಿ ಕೊಟ್ಟಿಲ್ವೇ? ಇವತ್ತು ನನ್ನ ಈ ರಾಜ್ಯದೇ ಭದ್ರಾವತಿ ಫ್ಯಾಕ್ಟ್ರಿಗೆ ಇವತ್ತು ಹಣ ಮಂಜೂರು ಮಾಡಿಸ್ತಾ ಇರ್ತದೆ, ನಿಮಗೆ ಗೊತ್ತಿಲ್ವೇ? ಯಾವತ್ತಾರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಯಾರು ಒಬ್ಬ ಕೈಗಾರಿಕಾ ಸಚಿವರ ಒಂದು ಸಲ ಭೇಟಿ ಮಾಡೋರು ಕೈಗಾರಿಕಾ ಸಚಿವರು.
ಅದ್ಬಿಟ್ಟು ಯಾರು ಮಾಡಿದ್ರಿ? ಹೋಲಿ, ನಿಮ್ಗೆ ಜವಾಬ್ದಾರಿ ಇಲ್ವಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ? ಈ ಜಿಲ್ಲೆಯಲ್ಲಿ ಏನಾಗಬೇಕು, ಏನು ಮಾಡಬೇಕು, ಅವ್ರು ಸಹಕಾರ ತಗೊಳ್ತಕ್ಕಂಥದ್ದು ಒಂದು ಅಟ್ಲೀಸ್ಟ್ ಕನಿಷ್ಠ ಸೌಜನ್ಯ ಏನಾದ್ರು ಬೇಡವಾ? ಟಿ ವಿಯವ್ರ ಮುಂದೆ ಬಾಯಿ ಬಂದಂಗೆ ಮಾತಾಡೋಕ್ಕನ ನಿಮಗೆ ಜನ ಅಧಿಕಾರ ಕೊಟ್ಟಿರೋದು? ಅರ್ಜಿನೂ ಹಾಕಿದೆ ಸರ್. ಇಲ್ಲೇ ನಮ್ಮ ಕೇರ್ಪೇಟೆ ಶಾಸಕರು ಅದು ವಿಧಾನಸಭೆಯಲ್ಲಿ ತಗೊಂಡಿದ್ದಾರೆ. ಎಂ ಬಿ ಪಾಟೀಲ್ರಿಗೆ ಕ್ವಶನ್ ಕೇಳಿ ಅವರೇ ಹೇಳಿದ್ದಾರೆ, ಅಮೇರಿಕಾ ಮೂಲದ ಸ್ಕ್ಯಾನ್ಸನ್ ಗ್ರೂಪ್ಗೆ ರಾಜ್ಯ ಸರ್ಕಾರದಿಂದ ಮಂಡ್ಯ ಜಿಲ್ಲೆಯ ಸುತ್ತಮುತ್ತಲು 100 ಎಕರೆ ಭೂಮಿಯನ್ನು ಸೆಮಿ ಕಂಡಕ್ಟರ್ ಫೈಬ್ರಿಕೇಷನ್ ಯೂನಿಟ್ ಸ್ಥಾಪಿಸಲು ಹಂಚಿಕೆ ಮಾಡಲು ಕೋರಿದ್ದಾರೆ. ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ ಅಂತ ಇಂಡಸ್ಟ್ರಿಯಲ್ ಮಿನಿಸ್ಟ್ರು ಎಂ ಬಿ ಪಾಟೀಲ ಕೊಟ್ಟಿದ್ದಾರಲ್ಲ ಉತ್ತರನ. ನೀನು ಇದಕ್ಕಿಂತ ಬೇಕಾ? ಕೊಟ್ಟಿದ್ದಾರೋ ಇಲ್ವೋ ಅಂತೇಳಿ ಪ್ರಸ್ತಾವನೆನ. ಒಳ್ಳೆ ಖಾತೆ ಸರ್. ಸಿಕ್ಕಿದ್ರೆ ಒಂದು ನಿಮಿಷ, ಒಂದು ಅವಕಾಶ ಸಿಕ್ಕಿದಾಗ ಎಲ್ಲರೂ ರಿಕ್ವೆಸ್ಟ್ ಮಾಡಿ ಕರ್ಕೊಬರುವಂಥ ಕೆಲಸ ಮಾಡಬೇಕು. ಯಾವುದು? ಅಲ್ಲ ಆಯಿತು ಸರ್, ಅವರು ಹಲವಾರು ದಿವಸ ಮೀಟಿಂಗಲ್ಲಿ ಹೇಳಿದ್ದಾರೆ. ಜಿಲ್ಲಾಡಳಿತ ಮುಖ್ಯಸ್ಥರು ಜಿಲ್ಲಾಧಿಕಾರಿಗಳಿಗೆ 1 ಅಲ್ಲ 10 ಬಾರಿ ನಮ್ಮ ಸಮ್ಮುಖದಲ್ಲಿ ಹೇಳಿದ್ದಾರೆ, ಜಾಗ ಐಡೆಂಟಿಫೈ ಮಾಡಿಸಿ ಕೊಂಚ ಮಾಡಬೇಕಾದಾರೆ ಯಾರು. ಏಕೆಂದರೆ ಇರಿ ಸರ್, ಒಂದು ನಿಮಿಷ ಹೇಳ್ಬಿಡ್ತೀನಿ. ಹೌದು, ಉಮ್ರಳ್ಳಿ ಗೇಟ್ ಇದೆ, RTC ಕೊಡಿ ಸುರೇಶ್ ಗೌಡ್ರೆ. ಒಂದು 26 ಕುಂಟೆ ಇದೆ, ಅದೆಲ್ಲ 100 ಎಕರೆ ಮಾಡಿದ್ದಾರೆ ರವಿಕುಮಾರ್ ಅವ್ರಿಗೆ ಗೊತ್ತಿಲ್ಲ. ಎಲ್ಲಿದೆ ಸರ್? ಇಲ್ಲಿ ಸರ್ವೆ ನಂಬರ್ ಸಮೇತನೇ ತಂದಿದ್ರು ನೋಡಿ ಸರ್. ಉಮ್ರಳ್ಳಿ ಸರ್ವೆ ನಂಬರ್ 53 ಹೇಳಿದ್ರಲ್ಲ ರಮೇಶ್ ಇವರು ರವಿಕುಮಾರ್ ಅವರು. ಒಂದು 26 ಕುಂಟೆ ಇದೆ, ಒಂದು 24 ಕುಂಟೆ ಇದೆ, 50 ಕುಂಟೆ ಜಮೀನಿದೆ. ಯಾರು ಅದನ್ನು ಯಾರು ಹೇಳ್ತಾರೆ ಸರ್? ಅದನ್ನು ಯಾರು ಹೇಳ್ತಾರೆ? ಇರಿ ಸರ್ ಒಂದು ನಿಮಿಷ. ಈಗ ದಿಶಾ ಸಭೆಗೆ ಮಂಡ್ಯ MLA ಬಂದಿದ್ರು, ಅಂದ್ರೆ ಅವರ ನಿರ್ಧಾರ ಬಿಟ್ಬಿಡಿ, ಜನ ತೀರ್ಮಾನ ಮಾಡಿ. ಕನಿಷ್ಠ ಕೇಂದ್ರ ಸಚಿವರು ಕಾಳಜಿ ವಹಿಸಿ ಒಂದು ಸಭೆ ಕರೆದಿ ಬರ್ದೇ ಹೋದ್ರೆ ಜನ ತೀರ್ಮಾನ ಮಾಡ್ತಾರೆ. ಆ ಕೆಲಸ ನಾವು ಮಾಡ್ಬೋದು. ಒಂದು ನಿಮಿಷ ಸರ್, ಅದನ್ನು ಮಾಡಬೇಕಾದರೂ ಜಿಲ್ಲಾ ಉಸ್ತುವಾರಿ ಸಚಿವರು, ಮಂಡ್ಯಕ್ಕೆ ಪ್ರತಿನಿಧಿ ಗೌಡ್ರೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಎಷ್ಟು ಯಾರನ್ನ ಕೇಳ್ಬೋದು ಅವ್ರನ್ನ ಕೇಳ್ಬೋದು, ಇವ್ರಿಗೆ ಅಟ್ಲೀಸ್ಟ್ ಕನಿಷ್ಠಕ್ಕೊಂದು ಮಾತಾಡಿಸೋ ಸೌಜನ್ಯ ಇಲ್ಲ. ಈ ದೇಶದ ಪ್ರಥಮ ಪ್ರಜೆ 2ನೇ ಪ್ರಜೆ ಬಂದಂಥ ಸಂದರ್ಭದಲ್ಲೂ ರಿಶ್ಯೂ ಮಾಡೋಕ್ಕೆ ನಿಂತಂಥ ಸಂದರ್ಭದಲ್ಲಿ ಸರ್ ಯಾವಾಗ ಬಂದ್ರಿ ಅಂತ ಮಾತಾಡಿಸೋಷ್ಟು ಸೌಜನ್ಯ ಜಿಲ್ಲಾ ಮಂತ್ರಿಗಳಿಗಿಲ್ಲ. ಕುಮಾರಸ್ವಾಮಿ ಅವ್ರು ಮಾತಾಡಿಸ್ಬೇಕಾ, ಜಿಲ್ಲಾ ಕೇಂದ್ರ ಸಚಿವರು ಮಾತಾಡಿಸ್ಬೇಕಾ, ಇಲ್ಲ ರಾಜ್ಯದ ಉಸ್ತುವಾರಿ ಸಚಿವರು ಮಾತಾಡಿಸ್ಬೇಕಾ? ನಾನೇ ಸಾಕ್ಷಿ ಅದಕ್ಕೆ. ಈಗ ಇಂಥ ಸೌಜನ್ಯಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಹೋದರೆ ಈ ಜಿಲ್ಲೆ ಅಭಿವೃದ್ಧಿ ಆಗೋಕ್ಕಾಗುತ್ತಾ? ಸಿಕ್ಕಿರೋವಂಥ ಒಂದು ದೊಡ್ಡ ಅವಕಾಶ. ಇವತ್ತು 5ನೇ 6ನೇ ಸ್ಥಾನದಲ್ಲಿ ನರೇಂದ್ರ ಮೋದಿಜಿಯವ್ರ ಜೊತೆ ಕೆಲಸ ಮಾಡ್ತಾವ್ರೆ. ಭೇಟಿ ಮಾಡಿ, ಈಗ ಡೆಲ್ಲಿಗೆ ಹೋದ್ರಲ್ಲ 2-3 ಬಾರಿ ನೀವು ಕೃಷಿ ಸಚಿವರನ್ನ ಭೇಟಿ ಮಾಡೋಕ್ಕೆ. ಅವತ್ತು ಅಪಾಯಿಂಟ್ಮೆಂಟ್ ಕೇಳಿಲ್ಲ, ಬರ್ತಾ ಇದ್ದೀನಿ ಮನೆಗೂ ಆಫೀಸ್ಗೊಂತ ಹೋಗಿ ಕೂತ್ಕೊಂಡು ಏನು ಮಾಡ್ಬೇಕು ಸ್ವಾಮಿ ಮಾಡ್ಬೋದಿತ್ತಲ್ಲ. ನಿಮ್ಮ ಸಂಪರ್ಕ ಸಿಗದೇ ಇದ್ದರೆ ಯಾರು ಗೊತ್ತಿರೋರನ್ನ ಕರ್ಕೊಂಡೋಗಿ ಅಟೆಂಡ್ ಮಾಡ್ಬೋದಿತ್ತಲ್ಲ. ದಯವಿಟ್ಟು ನೀವೇ ಹೇಳಿ, ಯಾರು ಈ ವಿಚಾರದಲ್ಲಿ ಸೌಜನ್ಯದಿಂದ ನಡ್ಕೋಬೇಕು ಅನ್ನೋದನ್ನು ಹೇಳಿ. ಕೊಡಲಾಗುತ್ತೆ ಸ್ವಾಮಿ, ಜಾಗ ಕೇಳಿ ಕೇರ್ಪೇಟೆ MLA ಕೇಳಿರ್ತಕ್ಕಂಥ ಕ್ವಶನ್ಗೆ ಇಲ್ಲೇ ಸಬ್ಮಿಟ್ ಮಾಡಿ ಹೇಳಿದಾರಲ್ಲ, ಅದ್ರ ಜಾಗ ಕೊಡಿಸ್ ನೋಡಿ ಸರ್. ಒಂದು ನಿಮಿಷ, ಇವತ್ತು ಕಾಂಪಿಟೇಷನ್ ಜಾಸ್ತಿ ಇದೆ. ಇದ್ಯಾರು ಕೇಳ್ಕೊಟ್ಟಿರೋದು? ಇದು ಅಮೇರಿಕಾ ಕಂಪ್ನಿ. ಸ್ವಲ್ಪ ಇರಿ ನೋಡಿ, ಅಲ್ರಿ ಕೇಳ್ರಿ ನೋಡಿ, ಯಾವ ಕಂಪ್ನಿನೂ ಬಂದು ನೀವು ಜಿಲ್ಲೆನಲ್ಲಿ ಹುಡ್ಕೊಂಡು ನನಗೆ ಜಮೀನಿದೆ ಇಲ್ಲಿ ಜಮೀನು ಕೊಡಿ ಅಂತ ಬರೋದಿಲ್ಲ. ಇವಾಗ ತೆಲಂಗಾಣ CM ಕರೆದಿದ್ರು ನಮ್ಮನ್ನು ಸ್ಪೆಷಲ್ ಫ್ಲೈಟಲ್ಲಿ, ಎಲ್ಲ ನಮ್ಮ ಪಾರ್ಟಿ MLAಗಳು. ಅಲ್ಲಿ ರೇವಣ್ಣವರು ಒಂದು ಪ್ರಪೋಸಲ್ ಕೊಟ್ಟರು, ಸರ್ ನಾವು ನಂದಿನಿದು ಪ್ರಾಡಕ್ಟ್ನ ಮಾಡಲಿಕ್ಕೆ ಒಂದು ಜಾಗ ಬೇಕು 10 ಎಕರೆ ಅಂತೇಳಿ. ಎಷ್ಟು ದಿನದಲ್ಲಿ ಕೊಡ್ಬೋದು ಗೌಡ್ರೆ? 9:30 ತಿಂಡಿ ತಿಂದು ಆಯಿತು. 11 ಗಂಟೆಗೆ ಕರೆದು MD ಕರೆದು, ಸಿಂಗಲ್ ವಿಂಡೋ ಇಂಡಸ್ಟ್ರಿಯಲ್ ಚೇರ್ಮನ್ ಕರೆದು 11 ಗಂಟೆಗೆ ಆರ್ಡರ್ ಕಾಪಿ 10 ಎಕರೆ ಮಂಜೂರು ಮಾಡ್ಕೊಂಡು ಕೈ ಕೊಟ್ಟರು.
ತೆಲಂಗಾಣ CM ಇದ್ರಲ್ಲ ರಾವ್, ಈ 3 ವರ್ಷದಿಂದ ನಾವು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಚಂದ್ರಶೇಖರ್ ಅಂಥ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಂಡು ಬೇರೆ ರಾಜ್ಯಗಳು ಕೆಲಸ ಮಾಡ್ತಾವೆ.